ಪಂಚಾಯತಿ ಬಂದಿರೋ ಉದ್ದೇಶ ಏನು ಸರ್? ಸರ್ ನಮಗೆ ಪಂಚಾಯತಿಲಿ ಕೆಲಸ ಸರಿಯಾಗಿ ಮಾಡಿಕೊಡ್ತಾ ಇಲ್ಲ. ಅವ್ರ ಅಧಿಕಾರಿಗಳು ನಾಳೆ ನಾಡಿದ್ದು ಅಂತ ಅಲಿಸ್ತಾ ಇದ್ದಾರೆ ನಮಗೆ. ನಾವು 2024 13ನೇ ತಾರೀಕು 2ನೇ ತಿಂಗಳಲ್ಲಿ ಬಂದು ಕಂಪ್ಲೇಂಟ್ ಕೊಟ್ವಿ. ಈ ಥರ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ನೋಡಿ ನಮ್ಮ ಚಿಕ್ಕಪ್ಪರು ಅಂತ. ಅವ್ರೇನು ಮಾಡಿದ್ದಾರೆ, ನೀವು ಹೋಗಿ ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಬ ಅಂತಾರೆ. ಇವ್ರು ಬಂದು ಕೆಲಸ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ಬರೀ ಮೋಸ ಮಾಡೋಕ್ಕೆ ಬಂದಿದ್ದಾರೆ. ಬರೀ ದುಡ್ಡು ಇಸ್ಕೊಂಡು ಹೆಂಗೆ ಬೇಕೋ ಹಂಗೆ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ನಾವು ಕೊಟ್ಟಿರೋ ಲೆಟ್ರಿಗೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ, ಇವತ್ತವರೆಗೂ ಸ್ಪಂದಿಸ್ತಾ ಇಲ್ಲ. ಇಒ CO ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲರ ಕಡೆಯಿಂದ ಬಂದಿದೆ. ಇಲ್ಲಿ ನಮಗೆ ಇಲ್ಲಿ ಪರಿಹಾರ ಕೊಡಪ್ಪ ಅಂದರೆ ನಾನಿಲ್ಲ, ನನ್ನ ಕೆಲಸದ ಮೇಲೆ ಇಲ್ಲ ಅಂತಾರೆ. ಆದರೆ ಈ ಖಾತೆಗಳು ಮಾತ್ರ ನೈಟೇ ಪ್ರಿಂಟ್ ಹೊಡೆದು ಕೊಡ್ತಾ ಇದ್ದಾರೆ, ಎಲ್ಲರಿಗೂ ದುಡ್ಡಿರೋರಿಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಈ ಮನೆಗಳನ್ನ ನೋಡಿ ಸರ್, ಮನೆಗಳು ಹೆಂಗೆ ಕಟ್ಟಿದ್ದಾರೆ. ನಮ್ಮ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾನೆ. 40ಕ್ಕೆ 27 ಅಡಿ ಇರೋ ಜಾಗನ ಅವ್ರು ಬಂದು ಟೋಟಲು 1600 ಅಡಿ ಎಷ್ಟೋ ಜಾಗ 1000 ಅಡಿ ಮಾಡಿಕೊಟ್ಟಿದ್ದಾರೆ. 40ಕ್ಕೆ 21 ಇರೋದನ್ನ ನಮ್ಮ ಮನೆಯೂ ಕವರ್ ಆಗಿ ರೋಡ್ ಏನು ಸಿಗ್ದಿರಂಗೆ ನಮಗೆ ಎಲ್ಲ ಅವನೇ ತೊಗೊಳಂಗೆ ಪ್ಲ್ಯಾನ್ ಮಾಡಿ 40ಕ್ಕೆ 21 1900 ಅಡಿ ಜಾಗ ಮಾಡಿಕೊಟ್ಟಿದ್ದಾರೆ. ನಾವು ಪ್ರಶ್ನೆ ಮಾಡೋಕ್ಕೆ ಬಂದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇವರು ಸೆಕ್ರೆಟ್ರಿ ಇವರೆಲ್ಲ ಸೇರಿ ನಮಗೆ ಮೋಸ ಮಾಡಿದ್ದಾರೆ. ಇವರು ಸೆಕ್ರೆಟ್ರಿ ನೋಡಿ ಸರ್, ಇವರು ದಿನೇಶ್ ಅಂತ ಇವರು ಸಾಹೇಬರು ನೋಡಿ. ಇವ್ನು ಬಂದು ಸರ್ವೇನು ಕೋರ್ಟಿಂದ ಬಂದಿರೋದು. ಸರ್ವೆ ಹಾಕಿದ್ರೆ ಬಂದುಬಿಟ್ಟು ಬೋಗಸ್ ಮಾಡಿ ಅವ್ರಿಗೆಲ್ಲ ಶಾಮೀಲಾಗಿಬಿಟ್ಟು ಅವ್ರ ಪರ ಕೆಲಸ ಮಾಡಿಕೊಟ್ಟಿದ್ದಾನೆ ನೋಡಿ. ಬಿಲ್ಡಿಂಗ್ ನೋಡಿ ಹೆಂಗೆ ಕಟ್ಟಿದ್ದು ನೋಡಿ, ಟೇಪ್ ಇಡ್ತಾನೆ. ಇವರೇ ನೋಡಿ ದಿನೇಶ್ ಅಂತ ಸಾಹೇಬ್ರು, ಇವರೇ ದಿನೇಶ್ ಅಂತ. ಅವ್ರ ಪಂಚಾಯತಿ ಅವ್ರನ್ನ ಕರ್ಕೊಂಬಂದು ಅವ್ರ ಗ್ಯಾಂಗ್ನೇ ಕರ್ಕೊಂಬಂದು ಅವ್ರ ಪರನೇ ರಿಪೋರ್ಟ್ ಮಾಡಿಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಇವ್ನು ಬಂದು ಮಂಜುನಾಥ್ ಅಂತ ಬಂದರು ನಮಗೆ. ಅವ್ನು ಕೋರ್ಟಿಂದ ಕಮಿಷನರಾಗಿ ಆಲ್ಟ್ರಾಗಿ ಬಂದಿದ್ದಾರೆ. ಅವ್ನು ಬಂದು ಬೋಗಸ್ ಮಾಡಿ ನಮಗೆ ಎದುರಿಸ್ತಾನೆ. ಸಾರ್ವಜನಿಕರಿಗೆ ನ್ಯಾಯ ಕೊಡ್ಸಯ್ಯ ಅಂದರೆ ಕೊಲೆ ಮಾಡಿಬಿಡ್ತಾರೆ, ನೀನು ಅಡ್ಜಸ್ಟ್ ಮಾಡ್ಕೋ ಅವ್ರ ಜೊತೆ ಅಂತ ನಮಗೇನೆ ಎದುರಿಸ್ತಾನೆ, ದಬ್ಬಾಳಿಕೆ ಮಾಡ್ತಾನೆ ಅವನು. ಅವ್ನು ಬಂದು ಎಲ್ಲ ಬೋಗಸ್ ರಿಪೋರ್ಟ್ ಕೊಟ್ಬಿಟ್ಟು ಕೋರ್ಟ್ಗೆ ಒಂದು ಡ್ರಾಯಿಂಗ್ ಇಲ್ಲ ಏನಿಲ್ಲ ಬೇಕಾಬಿಟ್ಟಿ ಥರ ರಿಪೋರ್ಟ್ ಕೊಟ್ಬಿಟ್ಟು ಕೋರ್ಟ್ಗೆ ಮೋಸ ಮಾಡಿದ್ದಾನೆ, ಕೋರ್ಟ್ಗೆ ಅನ್ಯಾಯ ಮಾಡಿದ್ದಾನೆ ಇವನು. ಇಂಥ ಅಧಿಕಾರಿಗಳು ಇರೋದ್ರಿಂದನೇ ಇಲ್ಲಿ ಕಾಮಗಾರಿಗಳೆಲ್ಲ ಈ ಥರ ಕಾಮಗಾರಿಗಳಿಗೆ ದುಡ್ಡು ಬರ್ತಲ್ಲ, ಹೋಗಿ ಮಾಡ್ತಾರೆ ಕೆಲಸ. ನಮ್ಮ ಮನೆಗಳು ಬಡವ್ರ ಕೆಲಸ ಮಾಡಿಕೊಡಲ್ಲ. ಶ್ರೀಮಂತರು ಕೆಲಸ ಅಂದರೆ ನೈಟ್ ಬಂದು ಕೆಲಸ ಮಾಡಿಕೊಡ್ತಾರೆ. ಬಡವ್ರಿಗೆ ಸಹಕಾರ ಕೊಡಲ್ಲ. ಇದು ಪಂಚಾಯತಿ ಇರೋದೇ ದುಡ್ಡಿರೋರಿಗೆ, ನಮ್ಮಂಥ ಬಡವ್ರಿಗಲ್ಲ. ಈಗ ನಿಮ್ಮ ಜಾಗ ಕನ್ವರ್ಷನ್ ಆಗಿದೆಯಾ ಸರ್? ನಮ್ಮ ಜಾಗ ಇರೋದು 16ಕ್ಕೆ 27 ಅಡಿ ಸರ್, 432 ಅಡಿ ನ್ಯಾಯ ಕೊಡ್ಸಯ್ಯ ಅಂದ್ಬಿಟ್ಟು 13/2/1924 ಬಂದು ನಾನು ಕೇಸ್ ಹಾಕಿದೆ. 24 ಬಂದು ಕೇಸ್ ಹಾಕಿದ್ದೀನಿ ನಾನು. ಕೇಸ್ ಹಾಕಿದ್ರೆ ಅವ್ನು ಬಂದು ನಮ್ಗೆ ಇವತ್ತವರೆಗೂ ನ್ಯಾಯ ಸಿಕ್ಕಿಲ್ಲ ಸರ್. 3 ಜನ PDO ಚೇಂಜ್ ಆಗಿದ್ದಾರೆ. 3 ಜನನೂ ಬಂದು ನೆಟ್ಟಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಬರಲ್ಲ. ಅವ್ರ ಮನೇಲಿ ಕೂತ್ಕೊಂಡು ಹೋಟ್ಲಲ್ಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಎಲ್ಲ ಹೋಟ್ಲಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಷ್ಟೇ ಅವರು. ಹಾಂ ಸರ್. ಸರ್ವೆ ನಂಬರ್ ಅಲ್ಲ ಅಥವಾ ಕಾನ್ಸ್ಮರೆಂಟ್ ಸರ್? ನಮ್ಮದು ಬಂದು ಕಾನೇಶ್ವರಿಯಲ್ಲಿ ಆಗಿರೋದು ಸರ್. ಕನ್ವರ್ಷನ್ ಆಗಿದೆಯಾ ಅದು? ಸರ್ ಗ್ರಾಮ ಠಾಣದಲ್ಲಿ ಆಗಿರೋದು ನಮ್ಮದು. ಗ್ರಾಮ ಠಾಣ ಬಂದು ನಮ್ಮದು ಅವ್ರದ್ದು 1/1 ಸರ್ವೆ ನಂಬರ್ ಬರುತ್ತೆ. ಆ ಸರ್ವೆ ನಂಬರ್ ಜಾಗದಲ್ಲಿ ಇವ್ರು ನಮ್ಮನ್ನ ನೂಕ್ಬಿಟ್ಟು ಇವ್ನು ವಾಟರ್ ಮ್ಯಾನ್ ಕೆಲಸ ಮಾಡ್ತಿರೋದು. ಇವ್ನು ಕೆಲಸ ಮಾಡ್ಕೊಟ್ಟಿರೋದು. ಇವರು ವಾಟರ್ ಮ್ಯಾನ್ ಪರ ಕೆಲಸ ಮಾಡ್ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರಿಗೆ ಟೋಟಲ್ 5000 ಅಡಿ ಜಾಗ ಮಾಡ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ಲೆಟ್ರಲ್ಲಿ ಇದೆ ನೋಡಿ. 13ನೇ ತಾರೀಕು ಕೊಟ್ಟಿರೋದು. 13/1/25 ಕೊಟ್ಟಿದ್ದೀವಿ ನಾವು ಲೆಟ್ರನ್ನ ಪಂಚಾಯತಿಗೆ. ಈ ಥರ ಆಗಿದೆ ಮೋಸ ನೋಡಪ್ಪ ಅಂತ, ಮನೇಲಿ ಜಾಸ್ತಿ ಮಾಡ್ಕೊಟ್ಟಿದ್ದೆ ಅಂತ. ಅವ್ನು ಬಂದು ಅದನ್ನೇ 22ನೇ ತಾರೀಕು ಬಂದು ಕೋರ್ಟ್ಗೆ ರಿಪೋರ್ಟ್ ಕೊಡೋಕ್ಕೆ ನಮ್ಗೆ ಅಲ್ಲಿ ಕಳಿಸ್ತಾನೆ ಮಾಜರ್ಗೆ. ಅವಾಗ ಏನು ಮಾಡ್ತಾನೆ, ಈ ಜಾಗ ನೋಡಯ್ಯ ಅಂದರೆ ಈ ಜಾಗ ನೋಡಲ್ವಂತೆ, 1 ತಿಂಗಳು ಟೈಮ್ ಇದೆ ಅಂತಾನೆ. ಇದು ನಮ್ಗೆ ನೋಟಿಸ್ ಬಂದಿಲ್ಲ ಸರ್. ಫೋಟೋದಲ್ಲಿ ಕಳಿಸಿದ್ದಾನೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಅಲ್ಲೇ ಬಂದು ಮಾಡಪ್ಪ ನಮ್ಮ ಕೆಲಸನ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ಬಾ ಅಂತಾನೆ. ಅದಾಗಿ ಅವ್ನಿಗೆ ಮಾಡಿ 3 ದಿನಕ್ಕೆ ನನಗೆ ನೋಟಿಸ್ ಬರುತ್ತೆ. ಕೇಳಿದ್ರೆ ಸರ್ ಈಗ ಮೇಲಧಿಕಾರಿಗೆ ಗಮನಕ್ಕೆ ತಂದಿದ್ದೀರಾ ನೀವು? ಸರ್ ಮೇಲಧಿಕಾರಿ ಗಮನಕ್ಕೆ ತಂದಿದ್ದೀವಿ ಸರ್. COಗೆ EOಗೆ 5ನೇ ತಾರೀಕು 2ನೇ ತಿಂಗಳಲ್ಲಿ ಲೆಟ್ರ್ ಕೊಟ್ಟಿದ್ದೀವಿ ನಾವು. ಅಲ್ಲಿಂದ ಅವರು 20 ದಿನಕ್ಕೆ ಕಳಿಸಿದ್ದಾರೆ ಈ ಲೆಟ್ರನ್ನ. ಇಲ್ಲಿ ಕಳಿಸಿದ ಮೇಲೆ ಏನು ಮಾಡಿದ್ದಾರೆ ಇವರು, ಅದನ್ನು ಮೋಸ ಮಾಡಿದ್ದಾರೆ. ರಿಪೋರ್ಟಲ್ಲೂ ಏನು ಮಾಡಿದ್ದಾರೆ, ಜಾಗ ಇತ್ತು ನಾವು ನೋಡಿದಾಗ ನಮ್ಮನ್ನ ಕರೆದಿಲ್ಲ ಮಾಜರ್ ಜಾಗಕ್ಕೆ. ಇವ್ರು ಇಷ್ಟ ಬಂದಂಗೆ ಅವನು ಸೆಕ್ರೆಟ್ರಿ ಗಂಗಾಧರ್ ಅಂತ ಅವ್ರು ಇಷ್ಟ ಬಂದಂಗೆ ರಿಪೋರ್ಟ್ ಬರ್ದು ಇವರು ಲಾಸ್ಟ್ ಟೈಮ್ ಬಂದು ಯಾರು ಇವರು ಚಿರಂಜೀವಿ ಅಂತ ಇದ್ದರು. ಇವಾಗ ಅವ್ರು ಇಲ್ಲ ಸ್ಪಾಟಲ್ಲಿ ಫೋನ್ ಮಾಡಿದ್ರೆ ನಾನು ಬರ್ಕೊಟ್ಬಿಡಿ ನಾನು ಇಲ್ಲ ಅಂತ ಹೇಳ್ತಾರೆ ಪಾರ್ಟಿ. ಇವಾಗೂ ಅಧಿಕಾರದಲ್ಲಿ ಅವರೇ ಇದ್ದಾರೆ ಸರ್. ವಿಚಾರಿಸಿ ನೀವು ಪಂಚಾಯತಿಲಿ ಹೋಗಿ ವಿಚಾರಿಸ್ಬಿಟ್ಟು ನಮಗೆ ಮಾಹಿತಿ ಕೊಡಿ ಸರ್, ಇದ್ದಾರಾ ಇಲ್ವಾ ಅಂತ ನೋಡಿ. ಅವರು ನಮಗಿಲ್ಲ ಅಂತ ಹೇಳಿದ್ದಾರೆ. ಈ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರೆ ಅಲ್ಲಿ ಕಳಿಸ್ಬಿಟ್ಟು ಕೈ ಕಟ್ಕೊಂಡು ಮನೇಲಿದ್ದೀನಿ ನಾನು ಅಂತ ಹೇಳ್ತಾನೆ. ನಾನು 2 ಪಂಚಾಯತಿ ನಾನು ನೋಡ್ಕೊಳಕ್ಕಾಗಲ್ಲ, ಒಂದೇ ಪಂಚಾಯತಿ ನೋಡೋಕ್ಕಾಗೋದು ಅಂತ ಹೇಳ್ತಾರೆ. ಫೋಟೋಗಳು ನೋಡಿ ಸರ್, ಮನೆಗಳು ನೋಡಿ ಹೆಂಗೆ ಕಟ್ಸಿದ್ದಾರೆ. ಇದಕ್ಕೆ ಲೈಸೆನ್ಸ್ ಇಲ್ಲ ಏನಿಲ್ಲ ನೋಡಿ, ಹಿಂಗೆ ಕೊಟ್ಟಿರೋ ನೋಡಿ. ಈ ಫೋಟೋಗೆ ಲೈಸೆನ್ಸ್ ಇಲ್ಲ ಏನಿಲ್ಲ. 40ಕ್ಕೆ 27 ಅಡಿ ಇರೋದನ್ನ 46ಕ್ಕೆ 32 ಅಡಿ ಕಟ್ಸಿದ್ದಾನೆ. ಅವನ್ನ ಕಳ್ಳ ಮಾಡೋದು ಬಿಟ್ಟು ನನ್ನ ಕಳ್ಳ ಮಾಡ್ತಾ ಇದ್ದಾನೆ. ನಾನು ಕಳ್ಳ ಅಂತೆ, ನಾವು ಸರಿಗಿಲ್ವಂತೆ. ಇವ್ರು ಕೆಲಸ ಮಾಡೋದು ಬರೀ ದುಡ್ಡು ತಿನ್ನಕ್ಕೆ ಅಷ್ಟೇ ಮಾಡೋದಿವರು. ಇವ್ರು ಪಂಚಾಯತಿ ಇರೋದು ಬೂದಾಳ್ ಪಂಚಾಯತಿ, ವರ್ಸ್ಟ್ ಪಂಚಾಯತಿ. ನಾವೆಲ್ಲೂ ನೋಡಿಲ್ಲ ಇಷ್ಟು ಸಾರ್ವಜನಿಕರನ್ನ ಇಷ್ಟು ಅಳಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಇದಕ್ಕೆ ನ್ಯಾಯ ಕೊಡ್ಸೋಕ್ಕೆ ನೀವೇನಿಜ ಅದು ಕ್ರಮ ಕೈಗೊಳ್ಳಬೇಕು. ನಿಮ್ಮ ಕಡೆಯಿಂದ ನೀವೇನಿಜ ನಮ್ಗೆ ಸಹಕಾರ ಕೊಡಿ ಸರ್, ಅಷ್ಟೇ ನಾವು ಕೇಳ್ಕೊಳ್ಳೋದು. ಸರ್ ಈಗ ನಿಮಗೆ PDO ಅವರು ಸ್ಪಂದಿಸ್ತಾ ಇದ್ದಾರಾ, ಸಿಗ್ತಾರಾ? ಸರ್ PDO ಅವರು ಸ್ಪಂದಿಸ್ತಾ ಇಲ್ಲ. 1 ವರ್ಷದಿಂದ ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ. 3 ಜನ ಬಂದಿದ್ದಾರೆ. 3 ಜನನೂ 3 ಥರ ಕೆಲಸ ಮಾಡೋಗಿದ್ದಾರೆ. ಫಸ್ಟ್ನೇನು ಬಂದು ನಮ್ಗೆ ಸ್ಪಂದಿಸೇ ಇಲ್ಲ, ಕೋರ್ಟ್ಗೆ ಹೋಗು ಅಂತಾನೆ. 2ನೇನು ಬಂದು ನಿನಗೆ ಕೊಲೆ ಮಾಡ್ತಾರೆ, ನೀನು ರಾಜಿ ಆಗು ಅಂತ ಹೇಳ್ತಾನೆ. ಅವ್ನು ನ್ಯಾಯ ಕೊಡ್ಸೋದು, ಅವ್ನ ಕೆಲಸ ಏನು ಅಧಿಕಾರ ಇರೋದು, ಅವ್ನು ಸಂಬಳ ತೊಗೊಳ್ಳೋದು ನ್ಯಾಯ ಕೊಡ್ಸೋದಕ್ಕೆ, ಅನ್ಯಾಯ ಮಾಡೋದಕ್ಕಲ್ಲ. ಲಂಚ ಇಸ್ಕೊಂಡು ಹೆಂಗೆ ಬೇಕೋ ಅವ್ನು ರಿಪೋರ್ಟ್ ಬರೆದ್ಬಿಟ್ಟು ಕೊಟ್ಟಿದ್ದಾನೆ ಅವನು. ಅವ್ನ ರಿಪೋರ್ಟ್ನ ನಿಮಗೆ ಕೊಡ್ತೀನಿ, ಒಂದು ಕಾಪಿ.
ಅದು ನೀವು ನೋಡಿ ಸರ್, ನೀವು ನೋಡಿ ನೀವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಆಮೇಲೆ ಮೂರನೇವನು ಇವಾಗ ಬಂದಿದ್ದಾನೆ ಚಿರಂಜೀವಿ ಅಂತ, ಮಾಡ್ಕೊಡ್ತೀನಿ ಸ್ವಾಮಿ 3 ದಿನ ಅಂದ್ಬಿಟ್ಟು 30 ದಿನ ಆಯಿತು. ಅದು ನಿಮ್ಮದು ಡೇಟ್ ನೋಡ್ರೆ ಗೊತ್ತಾಗುತ್ತೆ ಸರ್, ಡೇಟ್ ವೈಸ್ ಎಲ್ಲ ಇಲ್ಲೇ ಇದೆ ದಾಖಲಾತಿಲೇ ಇದೆ ಎಲ್ಲ. ನಾವು 1 ವರ್ಷದಿಂದ ಅಲಿತಾ ಇದ್ದೀವಿ ಸರ್. ನಮ್ಮ 432 ಅಡಿ ಜಾಗ, ಲಕ್ಷಾಂತರ ಜಾಗ ಅಲ್ಲ ಅದು. 432 ಅಡಿಗೆ ನ್ಯಾಯ ಕೊಡಿಸ್ತಿರೋರು ಇವು ಪಂಚಾಯತಿ ಇದ್ರೇನು ಹೋದ್ರೇನು? ಇವರು ಸಾರ್ವಜನಿಕರು ಕೆಲಸ ಕೊಡ್ತಾರೆ, ಇವರು ಸಾರ್ವಜನಿಕ ಸಹಾಯ ಮಾಡ್ತಾರೆ, ಇವರು ಎಲ್ಲ ಬೋಗಸ್ ಮಾಡಿಕೊಂಡು ದುಡ್ಡು ಮಾಡೋಕ್ಕೆ ನಿಂತಿದ್ದಾರೆ ಅಷ್ಟೇ. ಅವರು ಪಿ ಡಿ ಅವರು ಕಚೇರಿಲಿ ಸಿಗ್ತಾ ಇಲ್ಲ ಸರ್. ದಿನ ಬಂದರೆ ನಾಳೆ ಬಾ ನಾಡಿದ್ದು ಬಾ ಅಂತಾರೆ. ಇವಾಗ ನೋಡ್ರೆ ನಾನು ಇಲ್ಲ ಅಂತಾರೆ. ನಾನು ಇಲ್ಲೇ ಇವಾಗ ಅಧಿಕಾರದಲ್ಲಿ ಅವರೇ ಇದ್ದಾರೆ, ಕೇಳಿ ಚಿರಂಜೀವಿ ಅವರು ಇದ್ದಾರೆ. ಇವಾಗ ಕೇಳಿದ್ರೆ ಇಲ್ಲ ನಾನು ಇಲ್ಲ ಅಂತಾರೆ, ನಾನು ಬರ್ಕೊಟ್ಬಿಡಿ ನನ್ನ ಕೈಲಿ ಆಗಲ್ಲ ಅಂತಾರೆ. ಅದೇ ಬೇರೆಯವ್ರಿಗೆ ಈ ಖಾತ ಮಾಡಬೇಕು ಅಂದಾಗ ಅವ್ರು ಇರ್ತಾರೆ. ನಮ್ಮ ಕೆಲಸ ಮಾಡ್ಬೇಕಾದ್ರೆ ಈ ಲೆಟ್ರುಗಳ ಕೆಲಸ ಮಾಡ್ಬೇಕಾದ್ರೆ ಇರಲ್ಲ, ಅವರು ಕಂಪ್ಲೇಂಟ್ಗಳಿಗೆ ಇರಲ್ಲ, ಅವರು ಸ್ಪಂದಿಸ್ತಾ ಇಲ್ಲ ನಮಗೆ. ಅವ್ರು ಗಂಗಾಧರು ಅವರೆಲ್ಲ ಸೇರಿ ಮಾಡಿದ್ದಾರೆ ಸರ್. ಅವ್ರು ಮಾಜರ್ದು ನೋಡ್ರೆ ಗೊತ್ತಾಗುತ್ತೆ ನೀವು ಕಾಪಿ. ಎಲ್ಲ ಮೋಸ ಮಾಡಿದ್ದಾರೆ, ಎಲ್ಲ ಪ್ರತಿಯೊಂದು ದಾಖಲೆನೂ ನಿಮ್ಗೆ ಕೊಡ್ತೀನಿ ಸರ್. ನಮ್ಮ ಹೆಸರು ಚೆನ್ನಕೇಶವ ಅಂತ.